ನಿಮ್ಮ ಶಾಲೆಯ ಮಕ್ಕಳಿಗೆ ಓದಿನ ಜೊತೆಗೆ ಸಮಾಜದ ವಿಚಾರಗಳಲ್ಲಿ ತೊಡಗಿಕೊಳ್ಳಲು ಯಾವ ಕಾರ್ಯಕ್ರಮವನ್ನು ನೀವು ರೂಪಿಸಿದ್ದೀರಾ? ನಾನು ಆಗಲೇ ಹೇಳಿದಾಗೆ ಬರೀ ಎಜುಕೇಷನ್ ಒಂದೇ ಇಲ್ಲ, ಒಬ್ಬ ಸ್ಟೂಡೆಂಟ್ಗೆ ಒಳ್ಳೆ ಮನುಷ್ಯ ಆಗೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಆ ಒಳ್ಳೆ ಮನುಷ್ಯ ಆಗಬೇಕಾದ್ರೆ ಅವನಿಗೆ ಸೊಸೈಟಿದೊಂದು ಅರಿವು ಇರಲೇಬೇಕು. ಎಜುಕೇಷನ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಒಂದು ಒಂದು ಪರ್ಸನ್ಗೆ ಅನ್ನೋದನ್ನು ನಾವು ಭಾಳಷ್ಟು ಅರಿವು ಮಾಡಿಕೊಡ್ತೀವಿ. ಪ್ಲಸ್ ನಮ್ಮ ಕಡೆಯಿಂದ ಆದಷ್ಟು ಮಕ್ಕಳನ್ನ ನಾವು ಒಂದು ಆರ್ಫನೇಜ್ಗಾಗಲಿ ಒಂದು ವೃದ್ಧಾಶ್ರಮಕ್ಕೆ ಥರ ಕರ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಅವ್ರಿಗೆ ಒಂದು ಅನುಭವ ಬರುತ್ತೆ, ತಂದೆ ತಾಯಿ ಇದ್ದರೆ ಎಷ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಮತ್ತು ಅಜ್ಜಿ ತಾತಂದಿನ ನಾವು ಹೇಗೆ ನೋಡ್ಕೋಬೇಕು, ವಯಸ್ಸಾದವ್ರಿಗೆ ಎಷ್ಟು ನಾವು ಕಾಳಜಿ ವಹಿಸಬೇಕು ಅನ್ನೋದೊಂದು ತಿಳುವಳಿಕೆ ಬರುತ್ತೆ. ಅದು ಬಿಟ್ಟು ಕೆಲವೊಮ್ಮೆ ನಾವು ಈವನ್ ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆ ಸೇರಿಬಿಟ್ಟು ರೋಡ್ ಸೇಫ್ಟಿ ಬಗ್ಗೆ ಅಲ್ಲೂ ನಿಂತ್ಕೊಂಡು ಟ್ರಾಫಿಕ್ ಹೇಗೆ ಕಂಟ್ರೋಲ್ ಮಾಡೋದು, ಪರಿಸರ ಎಷ್ಟು ಇಂಪಾರ್ಟೆಂಟ್ ಇದೆ ಈಗಿಂದನೇ ಮಕ್ಕಳಿಗೆ ಹೇಳ್ಕೊಟ್ರೆ ಮುಂದೆ ನಮ್ಮ ಪರಿಸರ ಸ್ವಲ್ಪ ಆದರೂ ನಾವು ರಕ್ಷಣೆ ಮಾಡ್ಕೋಬಹುದು. ಸೊ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಲ್ಲ, ನೆಗೆಟಿವ್ ಎಫೆಕ್ಟ್, ಅದನ್ನು ನಾವು ತಡಿಬಹುದು ಆ ಒಂದು ಉದ್ದೇಶದಿಂದ. ಸೊ ಎನ್ವೈರ್ಮೆಂಟಲ್ ಡೇ ಅಂತಲೂ ನಾವು ಸೆಲೆಬ್ರೇಟ್ ಮಾಡಿ ಪ್ರತಿಯೊಬ್ಬೊಬ್ರಿಗೂ ಅದನ್ನು ಬರೀ ಗಿಡ ಹಾಕಿ ಬಿಟ್ಬಿಡೋದಲ್ಲ, ಅದನ್ನು ದೊಡ್ಡದು ಮಾಡೋದು ಹೇಗೆ, ನೀರು ಹೇಗೆ ಹಾಕಬೇಕು ಅನ್ನೋದು ಪ್ರತಿಯೊಂದು ಸ್ಟೂಡೆಂಟು ನಮ್ಮ ಕಾಂಪೌಂಡಲ್ಲಿ ಒಂದು ಗಿಡ ಹಾಕಿದ್ರೆ ಅವ್ನು ಹೋಗೋದಕ್ಕಿಂತ ಮುಂಚೆ ಅದು ಬೆಳೆದು ನಿಂತಿರಬೇಕು. ಸೊ ಇವೆಲ್ಲನೂ ಸಾಮಾಜಿಕವಾಗಿ ಒಬ್ಬ ಮಗುವಿಗೆ ಬೆಳವಣಿಗೆ ಹೇಗೆ ಇನ್ವಾಲ್ವ್ ಆಗಬೇಕು ಅನ್ನೋದು ಕೂಡ ನಮ್ಮಲ್ಲಿ ನಾವು ಹೇಳ್ಕೊಡ್ತೀವಿ. ಕ್ರೀಡೆ ಮತ್ತು ಕಲೆಯ ಬಗ್ಗೆ ಮುಂದೆ ಯಾವ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಾ? ನಮ್ಮಲ್ಲಿ ಸ್ಪೋರ್ಟ್ಸು ಕೂಡ ಭಾಳ ಸ್ಟ್ರಾಂಗಾಗೇ ಇದೆ. ನಮ್ಮಲ್ಲಿ ಟೀಮ್ಸ್ ಇವೆ, ಲೈಕ್ ಕಬಡ್ಡಿ, ಖೋಖೋ, ಥ್ರೋಬಾಲ್, ವಾಲಿಬಾಲ್, ಇವರು ಜೂನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ. ಸೊ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ತನಕ ಹೋಗಿದ್ದಾರೆ. ಕರಾಟೆಯಲ್ಲಿ ಅಂತೂ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗ್ಬಿಟ್ಟು ಶ್ರೀಲಂಕಾಗೆ ಹೋಗಿ ಗೋಲ್ಡ್ ಮೆಡಲ್ಸ್ ತೊಗೊಂಡು ಬಂದಿದ್ದಾರೆ. ಸರ್ಕಾರ ಆದೇಶದಂತೆ RT ಮಕ್ಕಳನ್ನು ಹೊರತುಪಡಿಸಿ ನಿಮ್ಮ ಶಾಲೆಯಿಂದ ಬಡ ಮಕ್ಕಳಿಗೆ ಇಂತಿಷ್ಟು ಉಚಿತ ಶಿಕ್ಷಣವನ್ನು ನೀಡಲು ನೀವು ಯೋಚಿಸಿದ್ದೀರಿ? ಆ ಕಾರಣಕ್ಕೆ ಅದು ಬೇಸಿಕ್ ನಮ್ಮದೊಂದು ಇದ್ದೇ ಇದೆ. ಯಾವುದೇ ಬಡ ಮಕ್ಕಳಿಗಾಗಿರಲಿ ನಮ್ಮ ಕೈಯಿಂದ ಎಷ್ಟು ಸಹಾಯ ಚಾಚಕ್ಕಾಗುತ್ತೆ ಅಷ್ಟು ಸಹಾಯ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸ್ಕೂಲಲ್ಲಾಗಿರಲಿ, ಗೌರ್ಮೆಂಟ್ ಸ್ಕೂಲಲ್ಲಾಗಿರಲಿ, ಮಕ್ಕಳು ಪಾಸಾಗಿ ಒಂದು ವಿದ್ಯಾಭ್ಯಾಸ ಮುಂದುವರ್ಸೋದೇ ನಮ್ಮದೆಲ್ಲರದ್ದು ಗೋಲ್ ಆಗಿರಬೇಕು. 33ನೇ ಸಂಭ್ರಮಾಚರಣೆಯಲ್ಲಿ ಯಾವ ಯಾವ ವಿಶೇಷ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಾ? ಮೇನ್ ಥಿಂಗ್, ವೆಲ್ಕಮ್ ಟು ಅವರ್ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್. ಸೊ ಇವತ್ತು ನಾವು ಭಾನುವಾರ ಇಟ್ಕೊಂಡಿದ್ದೀವಿ. ಭಾನುವಾರ 17ನೇ ತಾರೀಕು ಡಿಸೆಂಬರ್ 3 ಗಂಟೆಗೆ ನಮ್ಮ ಆವರಣದಲ್ಲೇ ಇಟ್ಕೊಂಡಿದ್ದೀವಿ. ಇದಕ್ಕೆ ಹೆಸರು ಬಂದ್ಬಿಟ್ಟು ಈ ಸತಿ ಇನ್ಸ್ಪಿರಾರ್ ಅಂತ ಇಟ್ಟಿದ್ದೀವಿ. ಸೊ ದಟ್ ಇಸ್ ನಥಿಂಗ್ ಬಟ್ ಅನ್ ಇನ್ಸ್ಪೈರ್ ಅಂದ್ಬಿಟ್ಟು ಅಂತ ಹೇಳಿ. ಸೊ ಭಾಳಷ್ಟು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಸ್ಟೂಡೆಂಟ್ಸ್ದು ಟ್ಯಾಲೆಂಟ್ ಒಂದು ಅಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಹಳೆಯ ಒಂದು ಜಾನಪದ ಗೀತೆಗಳು, ಸೊ ಇಲ್ಲಿ ಮಲಗಂಬ ಆಗಿರಲಿ ಅಂಥ ಒಂದು ಕಲೆಗಳನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿದು ಅದನ್ನು ಪ್ರಾಕ್ಟೀಸ್ ಕೊಟ್ಟು ಅದನ್ನು ನಾವು ಇಲ್ಲಿ ನಮ್ಮ ಆ್ಯನ್ಯುವಲ್ ಡೇಯಲ್ಲಿ ಎಕ್ಸಿಬಿಟ್ ಮಾಡ್ತೀವಿ. ಸೊ ಮೇನ್ ನಮ್ಮದು ಬಂದು ಯಕ್ಷಗಾನ ಅನ್ನೋದು ಪ್ರತಿಯೊಂದು ಆ್ಯನ್ಯುವಲ್ ಡೇಯಲ್ಲೂ ನಾವು ಅದನ್ನು ಇಟ್ಕೊಂಡಿರ್ತೀವಿ. 33ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಪಬ್ಲಿಕ್ ಪವರ್ ಟಿವಿಯಿಂದ ಶುಭಾಶಯಗಳು.